ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆದ್ಮೇಲೆ ಉಪಚುನಾವಣೆಗಳು BJPಗೆ ಹಿನ್ನಡೆಯಾಗಿರಬಹುದು, ಇಲ್ಲಂತಲ್ಲ. ಸಹಜ ಆಡಳಿತದಲ್ಲಿಲ್ಲ, ಸಹಜವಾಗಿ ಆಡಳಿತದಲ್ಲಿರುತ್ತವ್ರಿಗೆ ಹೆಲ್ಪ್ ಆಗ್ತದೆ ಈ ಉಪಚುನಾವಣೆ. ಇದು ವಿಶೇಷವಾಗಿ ಅಲ್ಲೊಂದು ಎಕ್ಸೆಪ್ಷನ್ಸ್ ಇರ್ಬೋದು. ವಿಶೇಷವಾಗಿ ಆಡಳಿತದಲ್ಲಿರುತ್ತಿರುವಂಥ ಪಕ್ಷ ಗೆಲುವನ್ನು ಸಹಜವಾಗಿ ತನ್ನಂತೆ ಮಾಡ್ಕೊಳ್ತಿದ್ದೆ ಅನ್ನೋದಕ್ಕೆ ಈ ಉಪಚುನಾವಣೆಗಳು ಸಾಕ್ಷಿ. ಅದೇನು ಇರಲಿ, BJPಗೆ ಮಾತ್ರ ಇದು ಸೆಟ್ ಬ್ಯಾಕ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಎಲ್ಲಕ್ಕೆ ಹೆಚ್ಚಿಗೆ ಯತ್ನಾಳಿಗೆ ಸೆಟ್ ಬ್ಯಾಕ್ ಆಗಿಬಿಟ್ಟದಿದ್ರಲ್ಲ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ ಸೆಟ್ ಬ್ಯಾಕ್ ಆಯಿತು ಇಲ್ಲವೋ ಅನ್ನೋದು ಮುಂದಿನ ದಿನದಲ್ಲಿ ಕಂಡು ಬರುವಂಥದ್ದು. ಆದರೆ ಯತ್ನಾಳ್ ಏನಾದರೂ ಮಾಡಿ ಒಳಗೆ ಬರಬೇಕು ಅಂತ ಪ್ರಯತ್ನ ಮಾಡಿದರು, ಒಳ್ಳೆ ಪ್ರಚಾರ ಮಾಡಿದರು, ಸಹಜವಾಗಿ ಮಾತಾಡಿದರು. ಆದರೆ ಅವ್ರನ್ನ ನೋಡಿದರೆ ಸಾಕಪ್ಪ, ಸಹಜವಾಗಿ ಏನಪ್ಪ ಅಂದರೆ ಇವರು ಮುಸ್ಲಿಂ ವಿರೋಧಿ ಅನ್ನೋದನ್ನು ಅವ್ರ ಮಾತುಗಳನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಮಾಡಿದಂಥ ಭಾಷಣಗಳು ದಕ್ಷಿಣ ದಾವಣಗೆರೆಯಲ್ಲಿ ಪ್ರತಿಧ್ವನಿಸಿ ಅಲ್ಲಿ ಅಷ್ಟೇ ಮುಸಲ್ಮಾನರ ಸಹಿತ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಕಾಂಗ್ರೆಸ್ಗೆ ಮತ ಹಾಕಿದ್ರು ಅನ್ನೋಂಥ ವಾದಗಳು ಕೇಳಿ ಬರ್ತಾಯಿದ್ದಾವೆ, ಸುದ್ದಿಗಳು ಕೇಳಿ ಬರ್ತಾಯಿದ್ದಾವೆ. ಇದರಿಂದಾಗಿ ಒಂದು ರೀತಿಯಿಂದ ಯಡಿಯೂರಪ್ಪನವ್ರಿಗೆ ದೊಡ್ಡ ಲಾಭ ಆದಂಗೆ ಆಗ್ಯದ. ಯಾಕೆಂದ್ರೆ ಅವ್ರ ಮಧ್ಯದಾಗೆ ವಿಜೇಂದ್ರ ಆಯಿತು, ಯಡಿಯೂರಪ್ಪನವ್ರಾಯಿತು, ನಾವು ಇಲ್ಲಿ ಯತ್ನಾಳ್ ಕರೆಸಿ ಮಾತಾಡ್ತೀವಿ ಅಂತ ವೀರಣ್ಣ ಚರಂದ್ರಮಠ ಹೇಳಿದಾಗ ಆಯ್ತಪ್ಪ ಮಾಡ್ಕೊಳ್ಳಿ ಅನ್ನೋದು ಅಂದರು. ಅದೇ ಕಾಲಕ್ಕೆ ಸಿದ್ದೇಶ್ವರ ಅವರು ತಮ್ಮ ಕ್ಯಾಂಡಿಡೇಟ್ನ ತಂದು ನಿಲ್ಲಿಸಿದ್ರು, ಶ್ರೀನಿವಾಸ್ ಕರಿದಾಸಪ್ಪ ಅಂತೇಳಿ. ಅವರು ಸಹಿತ ಅಲ್ಲಿ ಅದು ಫೇಲ್ಯೂರ್ ಆಯಿತು. ಹೀಗಾಗಿ ಸಿದ್ದೇಶ್ವರ ಅಲ್ಲಿ ಫೇಲ್ ಆದರೆ, ಇಲ್ಲಿ ಯತ್ನಾಳ್ ಫೇಲ್ ಆದರು. ಇದರ ನಡುಕ ನಮ್ಮ ಅನುಭವಿ ಯಡಿಯೂರಪ್ಪನವರು ತಮ್ಮ ಮಗನ ಅಧ್ಯಕ್ಷನಾಗಿ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ಸಾದರು ಅನ್ನೋದು ಇಲ್ಲಿ ಕಂಡು ಬರುವ ಒಂದು ಡೆವಲಪ್ಮೆಂಟ್ ಅಂತ ಅನ್ನಿಸ್ತದೆ. ಹೀಗಾಗಿ ಇವತ್ತು ಯಡಿಯೂರಪ್ಪನವ್ರ ನಿಧಾನಕ್ಕೆ ಸೋತಿರಬಹುದು BJP, ಆದರೆ ಯಡಿಯೂರಪ್ಪನವ್ರಿಗೆ ಗೆಲುವಾಗಿದೆ. ಕಾಲಷ್ಟ ಒಂದು ಕಡೆ ಸಿದ್ದೇಶ್ವರ ಕ್ಯಾಂಡಿಡೇಟ್ ಬಿದ್ದು ಹೋಗಿಬಿಡ್ತು, ಇನ್ನೊಂದು ಕಡೆ ಸ್ವತಃ ಯತ್ನಾಳ್ ಬಂದರೂ ಗೆಲ್ಲಲಿಲ್ಲ. ಇನ್ನಷ್ಟು ಮತ್ತೆ ಹಿಂದಿನಕ್ಕಿಂತ ಹೆಚ್ಚಿನ ಅಂತರದಿಂದ ಸೋತರು ನಮ್ಮ ವೀರಣ್ಣ ಚರಂತಿಮಠರು. ಇದರಿಂದಾಗಿ ಸಹಜವಾಗಿ ಜನರಿಗೆ ಅಥವಾ ಹೈಕಮಾಂಡ್ಗೆ ಅನ್ನಿಸ್ತು, ಇಲ್ಲ ಇದು ತಪ್ಪದ, ಯಡಿಯೂರಪ್ಪನವರು ಹೇಳೋದ್ರಲ್ಲಿ ಅರ್ಥದ, ಯತ್ನಾಳ್ ತೊಗೊಂಡ್ರೆ ಪಾರ್ಟಿ ಪೆಟ್ಟು ಬೀಳ್ತದೆ. ಯಾಕಂದ್ರೆ ಎಲ್ಲಿ ಹೋದ್ರೆಲ್ಲ ಬುಲ್ಡೋಜರ, ಎಲ್ಲಿ ಹೋದ್ರೆಲ್ಲ ಏನಪ್ಪ JCB ಇಂಥ ಮಾತುಗಳನ್ನು